ಪುಟಾಣಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಭಾವ, ರಾಗ, ತಾಳಗಳ ಸಮ್ಮಿಲನವನ್ನು ನಾವು ಭರತನಾಟ್ಯ ಅಂಥೇಳಿ ಕರಿತೇವೆ. ತಾವು ಈ ನೃತ್ಯದಲ್ಲಿ ಭಾವವನ್ನು ನೋಡಿದ್ದೀರಿ, ತಾಳವನ್ನು ನೋಡಿದ್ದೀರಿ, ರಾಗವನ್ನು ನೋಡಿದ್ದೀರಿ. ಅದೇ ರೀತಿಯಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕ್ತಾ ಅಭಿನಯಿಸುವ ಅನ್ನುವಂಥ ನೃತ್ಯವನ್ನು ಕೂಡ ತಾವು ನೋಡಿದ್ದೀರಿ. ಇದರಲ್ಲಿ ಸಂಗೀತ ಇದೆ, ನೃತ್ಯ ಇದೆ, ಶಿಕ್ಷಣ ಇದೆ. ಹಾಗಾಗಿ ಭರತನಾಟ್ಯವನ್ನು ನಮ್ಮ ನಾಡಿನ ಶ್ರೀಮಂತ ಕಲೆ ಅಂಥೇಳಿ ನಾವು ಕರಿತೇವೆ. ಇಂದಿನ ದಿನಗಳಲ್ಲಿ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸುವಂತೆ ನೋಡಿಕೊಳ್ಳಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಲಾಸಿಕಾ ಫೌಂಡೇಶನ್ ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ನೀಡುವಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದೆ. ನಿಜವಾಗಿಯೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರನ್ನು ಕೂಡ ನಾನು ಒಂದು ಸಂಸ್ಕಾರವಂತ ಕುಟುಂಬ ಅಂತ ಕರೀಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ತಮ್ಮ ಒತ್ತಡದ ಜೀವನದಲ್ಲಿ ಬೇರೆ ಬೇರೆ ಕೆಲಸಗಳ ಜೊತೆಯಲ್ಲಿಯೂ ಕೂಡ ತಮ್ಮ ಮಕ್ಕಳನ್ನು ಈ ಒಂದು ನೃತ್ಯ ಶಾಲೆಗೆ ಸೇರಿಸಿ ಕ್ಲಾಸಿಗೆ ಅವರನ್ನು ಕರ್ಕೊಂಡು ಹೋಗೋದಿರ್ಬೋದು, ಕರ್ಕೊಂಡು ಬರೋದಿರ್ಬೋದು. ನಮ್ಗೆ ಅರ್ಥ ಆಗುತ್ತೆ. ಯಾಕೆಂತಂದರೆ ಬೇರೆ ಬೇರೆ ಕೆಲಸಗಳಲ್ಲಿರುವಾಗ ಇರುವ ಒಂದು ಸಂಡೇಯನ್ನು ಕೂಡ ಹೇಗೆ ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿ ಕರ್ಕೊಬಂದೋದ್ರಲ್ಲೇ ನಮ್ಮ ಸಮಯವನ್ನು ಕಳೆಯೋದು ಅಂಥೇಳಿ ಎಲ್ರಿಗೂ ಅನಿಸುತ್ತೆ. ಆ ಎಲ್ಲ ಒಂದು ಒತ್ತಡವನ್ನು, ಸಮಸ್ಯೆಯನ್ನು ಮೀರಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಈ ಒಂದು ಶಾಸ್ತ್ರೀಯ ಶಿಕ್ಷಣವನ್ನು, ಶಾಸ್ತ್ರೀಯ ನೃತ್ಯವನ್ನು ಕಲಿಸುವಂತಹ ಒಂದು ಉತ್ತಮವಾದಂತಹ ಒಂದು ಮಹತ್ತರ ಕೆಲಸದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಹಾಗಾಗಿ ನಮ್ಮ ಲಾಸಿಕಾ ಫೌಂಡೇಶನಿನ ಎಲ್ಲ ಪಾಲಕರಿಗೆ, ಪೋಷಕರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ, ಇದೀಗ ಮುಂದಿನ ನೃತ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ಪುಟ್ಟ ಕಾರ್ಯಕ್ರಮ. ಕುಮಾರಿ ಬೇಬಿ ಪ್ರಿಯಾಂಕಾ ವೇದಿಕೆಗೆ ಬರಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಕುಮಾರಿ ಬೇಬಿ ಪ್ರಿಯಾಂಕಾ, ಕುಮಾರಿ ಬೇಬಿ ಪ್ರಿಯಾಂಕಾ, ಜೋರಾದ ಚಪ್ಪಾಳೆ. ಕಳೆದ ವರ್ಷದಲ್ಲಿ ಸುಮಾರು 5 ರಂಗಪ್ರವೇಶವನ್ನು ಲಾಸಿಕಾ ಫೌಂಡೇಶನ್ ಚಿತ್ರದುರ್ಗದ ಜನತೆಗೆ ನೀಡಿತ್ತು. ಆ 5 ರಂಗಪ್ರವೇಶದ ನಂತರ ಇನ್ನೊಂದು ರಂಗಪ್ರವೇಶವನ್ನು ಮಾಡಿರ್ತಕ್ಕಂಥವಳು ಕುಮಾರಿ ಬೇಬಿ ಪ್ರಿಯಾಂಕಾ. ನಮ್ಮ ಕಲೋತ್ಸವ ಕಾರ್ಯಕ್ರಮದಲ್ಲಿ ರಂಗಪ್ರವೇಶವನ್ನು ಮಾಡಿರ್ತಕ್ಕಂತಹ ಕಲಾವಿದರನ್ನು ಗೌರವಿಸುವುದು ಒಂದು ವಾಡಿಕೆ. ಆ ನಿಟ್ಟಿನಲ್ಲಿ ಬೇಬಿ ಪ್ರಿಯಾಂಕಾರವರನ್ನು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ಕುಮಾರಿ ಬೇಬಿ ಪ್ರಿಯಾಂಕಾ 10ನೇ ತರಗತಿಯನ್ನು ಓದ್ತಾ ಇದ್ದಾಳೆ. ತನ್ನ ಜೂನಿಯರ್ ಶಿಕ್ಷಣವನ್ನು ಭರತನಾಟ್ಯದಲ್ಲಿ ಮುಗಿಸಿದ್ದಾಳೆ. ನಮ್ಮ ಲಾಸಿಕಾ ಫೌಂಡೇಶನ್ ನಾಟ್ಯ ಶಾಲೆಯ ಪ್ರತಿಭಾನ್ವಿತ ಕಲಾವಿದೆ ಕುಮಾರಿ ಬೇಬಿ ಪ್ರಿಯಾಂಕಾ ಅಂತ ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಭರತನಾಟ್ಯದ ರಂಗಪ್ರವೇಶ ಅಂತಂದರೆ ಅದೊಂದು ಮಹತ್ತರವಾದಂತಹ ಒಂದು ಮೈಲಿಗಲ್ಲು. ಸುಮಾರು ಒಂದು ಸಾವಿರಾರು ಜನರ ಮುಂದೆ ಅನೇಕ ಕಲಾ ವಿದ್ವಾಂಸರ ಎದುರು, ಕಲಾ ವಿದ್ವಾಂಸರ ಜೊತೆಯಲ್ಲಿ, ಹಿಮ್ಮೇಳದ ಜೊತೆಯಲ್ಲಿ ಯಶಸ್ವಿಯಾಗಿ ಸುಮಾರು 3 ಗಂಟೆಗಳ ಕಾಲ ನೃತ್ಯವನ್ನು ಮಾಡಿ ರಂಗಪ್ರವೇಶವನ್ನು ಮಾಡಿರ್ತಕ್ಕಂಥ ಒಂದು ಕೀರ್ತಿ ಬೇಬಿ ಪ್ರಿಯಾಂಕಾಳಿಗೆ ಸಿಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವರ ಗುರು ವಿದುಷಿ ಶ್ವೇತಾ ಮಂಜುನಾಥ್ರವರು ಬೇಬಿ ಪ್ರಿಯಾಂಕಾಳನ್ನು ಅಭಿನಂದಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಬೇಬಿ ಪ್ರಿಯಾಂಕರವರ ಪೋಷಕರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಶ್ರೀಮತಿ ಪುಷ್ಪಾ ಮೇಡಮ್ ವೇದಿಕೆಗೆ ಬರಬೇಕು. ಪುಷ್ಪಾ ಮೇಡಮ್ ಮತ್ತು ಬಾಬು ಅವರು ಇಬ್ಬರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರು.
ಶಾಲೆ ಅರ್ಪಿಸಿರ್ತಕ್ಕಂತಹ ಮೊದಲ ರಂಗಪ್ರವೇಶ ಕುಮಾರಿ ಯಶಸ್ವಿನಿ, ಎರಡನೆಯ ರಂಗಪ್ರವೇಶ ಕುಮಾರಿ ಶಮಾ ಭಾಗವತ್, ಮೂರನೆಯ ರಂಗಪ್ರವೇಶ ಮೇಘನಾ ಎಸಿ, ನಾಲ್ಕನೆಯ ಮತ್ತು ಐದನೆಯ ರಂಗಪ್ರವೇಶ ಸಿಂಧು ಹಾಗೂ ಸೃಷ್ಟಿ BM, ಆರನೆಯ ರಂಗಪ್ರವೇಶ ಬೇಬಿ ಪ್ರಿಯಾಂಕಾ. ಹೀಗೆ 6 ರಂಗಪ್ರವೇಶಗಳನ್ನು ಚಿತ್ರದುರ್ಗದ ಜನತೆಗೆ ಕೊಟ್ಟಿರ್ತಕ್ಕಂತಹ ಹೆಮ್ಮೆಯ ಪ್ರತಿಷ್ಠಿತ ನಾಟ್ಯ ಕಲಾ ಕೇಂದ್ರ ಲಾಸಿಕಾ ಫೌಂಡೇಶನ್. ಇದೀಗ ಬೇಬಿ ಪ್ರಿಯಾಂಕಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ರಂಗಪ್ರವೇಶ ಸಕ್ಸಸ್ಫುಲ್ಲಾಗಿ ಆಗೋಕ್ಕೆ ನಮ್ಮ ಮಿಸ್ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಮಿಸ್ಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಕಲ್ಲು ಅಷ್ಟೇ, ನಮ್ಮ ಮಿಸ್ ನನ್ನ ತಾಯಿ ಥರ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸುಮಾರು 100ಕ್ಕೂ ಹೆಚ್ಚು ಕಲಾವಿದರು ಇವತ್ತು ವೇದಿಕೆಯಲ್ಲಿ ತಮ್ಮ ಭರತನಾಟ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಂದಿನ ನೃತ್ಯ ಸ್ವರ ನಮನ ಎನ್ನುವಂಥ ನೃತ್ಯ ತಮ್ಮ ಮುಂದೆ ಪ್ರಸ್ತುತಗೊಳ್ಳಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇಷಭೂಷಣವನ್ನು ಮಾಡ್ತಾ ಇರ್ತಕ್ಕಂಥವರು ಸಂತೋಷ್ ಗಜಾನನ್ ಮಹಾಲೆ ಅಂಥೇಳಿ. ಅತ್ಯಂತ ಸುಂದರವಾಗಿ ನಮ್ಮ ಎಲ್ಲ ಮಕ್ಕಳು ಕೂಡ ಇವತ್ತು ಕಾಣುವಂತೆ ಅವರು ಮಾಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಇವತ್ತು ಪ್ರಪ್ರಥಮ ಬಾರಿಗೆ ವೇಷಭೂಷಣವನ್ನು ತೊಟ್ಟು ಗೆಜ್ಜೆಯನ್ನು ಕಟ್ಟಿ ಇವತ್ತು ವೇದಿಕೆಯ ಮೇಲೆ ತಮ್ಮ ಪಾಲಕರಿಗೆ, ಪೋಷಕರಿಗೆ, ಬಂಧು ಬಾಂಧವರಿಗೆ ತಮ್ಮ ಕಲೆಯ ಪ್ರದರ್ಶನವನ್ನು ನೀಡುವಂತಹ ಒಂದು ಹೆಮ್ಮೆಯ ಸಂದರ್ಭವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದಿಲ್ಶದ್ ಉನಿಸಾ ಮೇಡಮನ್ನು ನಾವು ಆಹ್ವಾನಿಸಿದ್ವಿ. ದಯವಿಟ್ಟು ಅವರು ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕು ಅಂಥೇಳಿ ಕೇಳ್ಕೊಳ್ತೇವೆ. ಪ್ಯಾನಲ್ ಅಡ್ವೊಕೇಟ್, ಜಿಲ್ಲಾ ಕಾನೂನು ಮತ್ತು ಸೇವಾ ಪ್ರಾಧಿಕಾರದಲ್ಲಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ದಿಲ್ಶದ್ ಉನಿಸಾ ಮೇಡಮ್ಗೆ ಸ್ವಾಗತವನ್ನು ಕೋರ್ತೇನೆ. ಇದೀಗ ಸ್ವರ ನಮನ ಕಾರ್ಯಕ್ರಮ ಪುಟಾಣಿ ವಿದ್ಯಾರ್ಥಿಗಳಿಂದ. ಇವರು ಈಗ ತಾನೇ ಈ ವರ್ಷ ವೇದಿಕೆಯನ್ನು ಹತ್ತುತ್ತಾ ಇರತಕ್ಕಂತಹ ಪುಟ್ಟ ಕಲಾವಿದರು. ಅವರ ಭವಿಷ್ಯ ಉಜ್ವಲವಾಗಲಿ. ಇವತ್ತಿನ ಈ ವೇದಿಕೆಯಿಂದ ಅವರೆಲ್ಲರೂ ಕೂಡ ದೊಡ್ಡ ವೇದಿಕೆಯನ್ನು ಪ್ರವೇಶಿಸುವಷ್ಟು ನೃತ್ಯಾಭ್ಯಾಸ ಮಾಡುವಂತಾಗಲಿ ಅಂಥೇಳಿ ಆ ನಾಟ್ಯ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಭರತನಾಟ್ಯದ ಮೂಲಭೂತ ಅಂಗ ಅಡುವುಗಳು. ಮನೆಯನ್ನು ಕಟ್ಟಲು ತಳಪಾಯ ಹೇಗೆ ಮುಖ್ಯವೋ, ನೃತ್ಯವನ್ನು ಮಾಡುವುದಕ್ಕೆ ಅಡುವುಗಳು ಅಷ್ಟೇ ಮೂಲಭೂತವಾದದ್ದು. ಅಂಗಶುದ್ಧಿ, ನೃತ್ಯ ಹಸ್ತಗಳಿಂದ ಕೂಡಿರುವಂತಹ ಅಡುವುಗಳು ಮಕ್ಕಳನ್ನು ಮುಂದಿನ ನೃತ್ಯವನ್ನು ಅಭಿನಯಿಸುವುದಕ್ಕೆ ಪ್ರೇರೇಪಿಸುವಂತೆ ಮಾಡುತ್ತದೆ. ಬೇರೆ ಬೇರೆ ಗುರುಗಳ ಸಂಪ್ರದಾಯದಂತೆ ಹಲವಾರು ಅಡುವುಗಳು ವೈವಿಧ್ಯತೆಯಿಂದ ಕೂಡಿರೋದು. ಅದರಲ್ಲಿ ದಶವಿಧ ಅಡುವುಗಳು ಅನ್ನುವುದು ಅತ್ಯಂತ ಪ್ರಸಿದ್ಧವಾದದ್ದು. ಇಂದು ಈ ಮಕ್ಕಳು ಸಂಗೀತದ ಸ್ವರಗಳಿಗೆ ತಾವು ಕಲಿತಂತಹ ಅಡುವುಗಳನ್ನು ಸ್ವಲ್ಪ ಮಟ್ಟಿಗೆ ತಮ್ಮ ಮುಂದೆ ಪ್ರದರ್ಶಿಸುವುದಕ್ಕೆ ಮುಂದಾಗಿದ್ದಾರೆ. ಇವರೆಲ್ಲ ಬಂದು 1 ವರ್ಷ ಕೂಡ ಆಗಿಲ್ಲ. ಪ್ರಥಮ ಬಾರಿಗೆ ಅವರು ಈ ನಿಜವಾದ ಅರ್ಥದಲ್ಲಿ ಹೇಳಬೇಕೆಂದರೆ ಭರತನಾಟ್ಯದ ರಂಗಪ್ರವೇಶವನ್ನು ಇಂದು ಮಾಡ್ತಾನೇ ಇದ್ದಾರೆ. ಪ್ರಥಮ ಬಾರಿಗೆ ಅವರು ವೇದಿಕೆಗೆ ಹೆಜ್ಜೆಯನ್ನಿಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಿಮ್ಮ ಕರತಾಡನದಿಂದ ಸ್ಫೂರ್ತಿಯನ್ನು ಕೊಡಿ ಅಂತ ಕೇಳ್ತಾ ಸ್ವರ ನಮನ ಅಡುವುಗಳು. ಸ್ವರ ನಮನ ಇದೀಗ ನಿಮ್ಮ ಮುಂದೆ ಪುಟಾಣಿ ವಿದ್ಯಾರ್ಥಿಗಳಿಂದ ಜೋರಾಗಿ ಚಪ್ಪಾಳೆ ಮುಖಾಂತರ ಪುಟಾಣಿ ಕಲಾವಿದರನ್ನ ಸ್ವಾಗತಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿ.